ಇಲ್ಲೇ ಬೈ ಹೋಗ್ತಾರೆ ಕಾಶಿ ವಿಶ್ವನಾಥ ಆಗಿರ್ಬೋದು. ಇಲ್ಲೇ ನೋಡ್ರಿ ನೆಕ್ಸ್ಟ್ ಸ್ಟೋರಿ ಹೋಗೋದು. Fasten your seat belts. ಫೈನಲಿ ಇನ್ಸೈಡ್ ಎಲ್ಲೋರ. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಎಲ್ಲೋರಾ ಕೇವ್ಸ್, ದ ವರ್ಲ್ಡ್ ಫೇಮಸ್ ಎಲ್ಲೋರಾ ಕೇವ್ಸ್. ಇದರಲ್ಲಿ ಟೋಟಲ್ 34 ಕೇವ್ಸ್ ಇವೆ. 34 ಕೇವ್ಸ್ ಅಲ್ಲಿ 1ರಿಂದ 12 ಬುದ್ಧಿಸ್ಟ್ ಕೇವ್ಸ್, 13ರಿಂದ ನೆಕ್ಸ್ಟ್ 16 ಕೇವ್ಸ್ ಬಂದು ಹಿಂದೂ ಕೇವ್ಸ್. ಅದರಲ್ಲಿ 16ನೇದೇ ಕೈಲಾಸ್ ಟೆಂಪಲ್ ಇರೋದು. ಅದನ್ನ ಕಟ್ಟಿಸಿದ್ದು ಉತ್ತರ ಕರ್ನಾಟಕದ ರಾಷ್ಟ್ರಕೂಟ ರಾಜ ಮನೆತನದ ದಂತಿ ದರ್ಗನ ಅಂಕಲಾದ 1ನೇ ಕೃಷ್ಣ. ಇದನ್ನ ಕಟ್ಸೋಕೆ ತಗೊಂಡಿದ್ದು 200 ವರ್ಷ, ಅಂದ್ರೆ 2 centuries. ಅದಾದ್ಮೇಲೆ 32, 34 ಜೈನ್ ಕೇವ್ಸ್. ಸೊ ಫಸ್ಟ್ ಬುದ್ಧಿಸ್ಟ್ ಕೇವ್ಸ್ ಇತ್ತು, ಆಮೇಲೆ ಹಿಂದೂ ಕೇವ್ಸ್, ದೆನ್ ಕಮ್ಸ್ ಜೈನ್ ಕೇವ್ಸ್. ಹಲೋ ಎವ್ರಿವನ್, ಕೈಲಾಸ ಟೆಂಪಲ್ ಒಳಗಡೆ ಹೋಗೋ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈಲಾಸ ಟೆಂಪಲ್ದು ಒಂದು ಆಕರ್ಷಕವಾದಂಥ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಕೈಲಾಸ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಇದು ವಿಶ್ವದ ಸಿಂಗಲ್ ರಾಕ್ ಅಲ್ಲಿ ಕಡಿದಿರುವಂತ ಅತಿ ದೊಡ್ಡ ದೇವಸ್ಥಾನ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕಟ್ಟಿದ್ದಾರೆ. ಅನ್ಲೈಕ್ ಅದರ್ ಟೆಂಪಲ್ಸ್ ಕೆಳಗಡೆ ಫೌಂಡೇಶನ್ ಹಾಕಿ ಮೇಲ್ಗಡೆ ಕಟ್ತಾರಲ್ವಾ, ನೋ, ಇದು ಫಸ್ಟ್ ಶಿಖರ ಮಾಡಿ ಆಮೇಲೆ ಕೆಳಗಡೆ ಕಟ್ಟಿಗೆ ಹೋಗ್ತಾ ಬಂದಿದ್ದಾರೆ. ಈ ಕೈಲಾಸ ಟೆಂಪಲ್ನ ಗ್ರೌಂಡ್ ಪ್ಲಾನ್ ನೋಡಿದ್ರೆ ಇದರಲ್ಲಿ ನಮಗೆ 4 ಭಾಗಗಳು ಕಾಣುತ್ತೆ. ಫಸ್ಟ್ ಇರೋದೇ ಪ್ರವೇಶ ದ್ವಾರ, 2ನೇದೇ ಬರೋದು ನಂದಿ ಮಂಟಪ, 3ನೇದು ಬರೋದು ಗರ್ಭಗೃಹ, 4ನೇದು ಬರೋದು ಗ್ಯಾಲರಿ. ಈ 4 ಜಾಗಗಳಲ್ಲಿ ನಾವು ಅನೇಕ ವಿಶಿಷ್ಟವಾದಂತಹ ಕೆತ್ತನೆಗಳನ್ನು ನೋಡಬಹುದು. ಸ್ಪೆಷಲಿ ಗ್ಯಾಲರಿಯಲ್ಲಿ ಲೆಫ್ಟ್ ಸೈಡಲ್ಲಿ ಶಿವನಿಗೆ ಅರ್ಪಿತವಾಗಿದೆ, ರೈಟ್ ಸೈಡಲ್ಲಿ ವಿಷ್ಣುವಿಗೆ ಅರ್ಪಿತವಾಗಿದೆ. ಕೈಲಾಸ ಟೆಂಪಲ್ ಪ್ರವೇಶ ದ್ವಾರದ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ 2 ಫ್ಲೋರ್ ಇವೆ, ಒಂದು ಗ್ರೌಂಡ್ ಫ್ಲೋರ್, ಇನ್ನೊಂದು ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡಬಹುದು ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಎಲ್ಲಾ ಕಡೆ ಅದ್ಭುತವಾದ ಕೆತ್ತನೆಗಳಿವೆ. ನೀವು ಒಳಗಡೆ ಬಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಗಣಪತಿಯ ವಿಗ್ರಹವನ್ನು ಕೆತ್ತಿರೋದು ಕಾಣಿಸುತ್ತೆ ಮತ್ತು ರೈಟ್ ಸೈಡ್ ಅಲ್ಲಿ ಮಹಿಷಮರ್ದಿನಿ ಕೆತ್ತನೆಯನ್ನು ಕಾಣಿಸುತ್ತೆ. ಮೇಲ್ಗಡೆ ಫ್ಲೋರ್ ಅಲ್ಲಿ ಏನಿದೆ ಅಂದ್ರೆ ನೀವು ಅಲ್ಲಿಂದ ನಿಂತ್ಕೊಂಡು ಕೈಲಾಸ ಟೆಂಪಲ್ ಎದುರುಗಡೆ ಇರುವಂತ ಎಲ್ಲಾ ಪ್ಲೇಸ್ ನ ನೋಡಬಹುದು. ಮತ್ತೆ ಸೈಡ್ ಅಲ್ಲಿ ಬಂದ್ರೆ ಅಲ್ಲಿಂದ ಕೈಲಾಸ ಟೆಂಪಲ್ ಪೂರ್ತಿ ನೋಡಬಹುದು. ಕೈಲಾಸ ಟೆಂಪಲ್ ಒಳಗಡೆ ಬಂದ್ರೆ ಮೊದಲಿಗೆ ಕಾಣೋದೇ ಗಜಲಕ್ಷ್ಮಿಯ ಮೂರ್ತಿಯಲ್ಲಿ ಗಜಲಕ್ಷ್ಮಿ ಕೂತಿದ್ದು ಮೇಲ್ಗಡೆ 2 ಆನೆಗಳು ನೀರನ್ನ ಹಾಕ್ತಾ ಇದೆ, ಹಾಗೆ ಕೆಳಗಡೆ 2 ಆನೆಗಳು ನೀರನ್ನ ಹಾಕ್ತಾ ಇವೆ. ಇದರ ಅರ್ಥ ಹಿಂದೂ ಟ್ರೆಡಿಷನ್ ಪ್ರಕಾರ ಗಜಲಕ್ಷ್ಮಿ ಇದ್ದಲ್ಲಿ ಧನ ಮತ್ತು ಐಶ್ವರ್ಯ ಇರುತ್ತೆ ಅಂತ ಅರ್ಥ. ಕೈಲಾಸ ಟೆಂಪಲ್ ಅಲ್ಲಿ ಇನ್ನೊಂದು ವಿಷಯ ನನಗೆ ಏನು ಗಮನಿಸಿದ ಅಂದ್ರೆ ಆನೆಗಳ ವಿಗ್ರಹಗಳು. ಈ ಆನೆಗಳ ವಿಗ್ರಹಗಳು ಸೈಜ್ ಅಲ್ಲಿ ರಿಯಲ್ ಆನೆಗಳ ಸೈಜ್ ಅಷ್ಟೇ ಇದೆ. ಈ ವಿಗ್ರಹಗಳನ್ನ ಏನಕ್ಕೆ ಮಾಡಿದಾರೆ ಅಂದ್ರೆ ಇದು ರಾಷ್ಟ್ರಕೂಟರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತೆ ಮತ್ತು ರಾಷ್ಟ್ರಕೂಟರ ಸೈನ್ಯದಲ್ಲಿ ಆನೆಗಳು ಇದ್ವಂತೆ. ಆ ಆನೆಗಳ ಹೆಲ್ಪ್ ಇಂದ ತುಂಬಾ ಯುದ್ಧಗಳನ್ನ ಗೆದ್ದಿದ್ದರಂತೆ. ಸೊ ಅದಕ್ಕೆ ಇದನ್ನು ನಿರ್ಮಿಸಿದ್ದಾರೆ. ಇನ್ನೊಂದು ಸ್ಟ್ರಕ್ಚರ್ ನಮಗೆ ಗಮನ ಸೆಳೆಯೋದಂದ್ರೆ ಈ ವಿಕ್ಟ್ರಿ ಪಿಲ್ಲರ್ಸ್. ಇದರ ಹೈಟ್ ಬಂದು 45 ಫೀಟ್. 2 ಪಿಲ್ಲರ್ಸ್ ಇದೆ, ಒಂದು ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ರೈಟ್ ಸೈಡ್ ಅಲ್ಲಿ. ಇದರ ಮೇಲೂ ಕೂಡ ಸುಮಾರು ಕೆತ್ತನೆಗಳಿವೆ. ಇದರ ಸಂಕೇತ ಏನಂದ್ರೆ ಡಾಮಿನೆನ್ಸ್, ರಾಷ್ಟ್ರಕೂಟರ ಡಾಮಿನೆನ್ಸ್. ನಾನು ಓದಿದ ಪ್ರಕಾರ ಈ ಪಿಲ್ಲರ್ ಮೇಲೆ ತ್ರಿಶೂಲ ಇತ್ತಂತೆ, ಬಟ್ ಕಾಲಾನ ಕ್ರಮೇಣ ಅದು ನಶಿಸಿ ಹೋಗಿಲ್ಲ.
ನೀವು ಕೈಲಾಸ ಟೆಂಪಲ್ ಗೋಡೆಗಳು ನೋಡಿದ್ರೆ ಈ ತರ ಕಲರಿಂಗ್ ನೋಡಬಹುದು. ಹಿಂದಿನ ಕಾಲದಲ್ಲಿ ಬರೀ ಕೆತ್ತನೆ ಅಷ್ಟೇ ಮಾಡಿರಲಿಲ್ಲ, ನ್ಯಾಚುರಲ್ ಪಿಗ್ಮೆಂಟ್ಸ್ ನ ಯೂಸ್ ಮಾಡಿ ಕಲರಿಂಗ್ ಕೂಡ ಮಾಡಿದ್ರು. ಬಟ್ ಟೈಮ್ ಆಗ್ತಾ ಆಗ್ತಾ ಅದು ನಶಿಸಿ ಹೋಗಿದೆ. ಈ ಅದ್ಭುತವಾದ ಕೈಲಾಸ ಟೆಂಪಲ್ ಅನ್ನು ಮಾಡಲು ಒಂದು ದೊಡ್ಡ ಬಂಡೆ ಅಂದ್ರೆ ಬಸಾಲ್ಟ್ ಬಂಡೆಯನ್ನ ಕೊರೆದಿದ್ದಾರೆ. ಟೋಟಲ್ ಸೈಜ್ ಬಂದು 200 ಫೀಟ್ ಉದ್ದ, 100 ಫೀಟ್ ಅಗಲ, 100 ಫೀಟ್ ಹೈಟ್. ಟೋಟಲ್ ಆಗಿ ರಿಮೂವ್ ಮಾಡಿರುವಂತ ಕಲ್ಲಿನ ವೇಟೇಜ್ ಬಂದು 2 ಲಕ್ಷ ಟನ್ಸ್ ಲಿಂತ 4 ಲಕ್ಷ ಟನ್ಸ್ ವರೆಗೆ. ಹಿಸ್ಟೋರಿಯನ್ಸ್ ಈಗ ರಿಮೂವ್ ಮಾಡಿರೋ ಕಲ್ಲನ್ನು ಸುತ್ತಮುತ್ತ ಹುಡುಕಿದಾರಂತೆ, ಅಂದ್ರೆ ಆ ಡೆಬ್ರಿಸ್ ಇರ್ಬೇಕಲ್ವಾ, ಬಟ್ ಅದು ಇನ್ನೂವರೆಗೂ ಎಲ್ಲೂ ಸಿಕ್ಕಿಲ್ಲ. ಇನ್ನೊಂದು, ಕೈಲಾಸ ಟೆಂಪಲ್ ಗರ್ಭಗುಡಿಯ ಔಟರ್ ವಾಲ್ ಅಲ್ಲಿ ನೀವು ಈ ತರ ಲೈಫ್ ಸೈಜ್ ಎಲಿಫೆಂಟ್ ಗಳ ಸ್ಟ್ಯಾಚು ನೋಡಬಹುದು. ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ಇಡೀ ಟೆಂಪಲ್ ನ ಈ ಆನೆಗಳು ತಮ್ಮ ಹೆಗಲ ಮೇಲೆ ಲೈಕ್ ಮೈಸೂರು ಅಂಬಾರಿ ಆ ತರ ಹೊತ್ತಿಕೊಂಡು ನಿಂತಿವೆ ಅಂತ ಅನ್ಸುತ್ತೆ. ಎಷ್ಟು ಸಿಂಬಾಲಿಕ್ ಆಗಿ ಈ ತರ ಡಿಸೈನ್ ಮಾಡಿದ್ದಾರೆ ನೋಡಿ. ಅಂಡ್ ಮೋಸ್ಟ್ ಆಫ್ ದ ಆನೆಗಳು ವಿಘ್ನವಾಗಿವೆ. ರೀಸನ್ ಬಂದು ಒಂದು ಟೈಮ್, ಎರಡನೇದು ಮಳೆ, ಗಾಳಿ, ಬಿಸಿಲು, ನಾಲ್ಕನೇ ರೀಸನ್ ಬಂದು ಔರಂಗಜೇಬ್. ಸೊ ಔರಂಗಜೇಬನು ದಕ್ಷಿಣಕ್ಕೆ ಬಂದಾಗ ಈಸ್ ಫೇಮಸ್ ಫಾರ್ ಡಿಸ್ಟ್ರಾಯಿಂಗ್ ಹಿಂದೂ ಟೆಂಪಲ್ಸ್. ಸೊ ಅದಕ್ಕೆ ಈ ಕೈಲಾಸ ಟೆಂಪಲ್ ನ ನೋಡಿ ಈ ಟೆಂಪಲ್ ನ ಹೊಡಿಬೇಕಂತ ಸಾವಿರಾರು ಜನ ಇರುವಂತ ಸೈನ್ಯನ ಇಲ್ಲಿ ಬಿಟ್ಟು ವರ್ಷಾನುಗಟ್ಲೆ ಡಿಸ್ಟ್ರಾಯ್ ಮಾಡಕ್ಕೆ ಹಚ್ಚಿದನಂತೆ. ಬಟ್ ಇದು ರಾಕ್ ಅಲ್ಲಿ ಕಟ್ಟಿದಿರುವ ಟೆಂಪಲ್ ಆಗಿರೋದ್ರಿಂದ ಅವರು ಇದನ್ನು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದನ್ನ ಕೈಲಾಸ ಟೆಂಪಲ್ ಏನಕ್ಕೆ ಅಂದ್ರೆ ಈ ಟೆಂಪಲ್ ನಿಮ್ಗೆ ತುಂಬಾ ಈ ತರ ಕಾರ್ವಿಂಗ್ ಸಿಗುತ್ತೆ. ಅಂದ್ರೆ ರಾವಣ ಶಿವನ ಕೈಲಾಸನವನ್ನು ಕೈಯಲ್ಲಿ ಎತ್ತಿರೋದು. ಸೊ ಅದಕ್ಕೆ ಈ ಟೆಂಪಲ್ ನ ಕೈಲಾಸ ಟೆಂಪಲ್ ಅಂತ ಹಿಸ್ಟೋರಿಯನ್ಸ್ ಕರೀತಾರೆ. ಕೈಲಾಸ ಟೆಂಪಲ್ ಇಂಟೀರಿಯರ್ಸ್ ವಾಲ್ ಮೇಲೆ ನೀವು ಈ ತರ ಕಾರ್ವಿಂಗ್ ನೋಡಬಹುದು. ಇದು ಮಹಾಭಾರತ ಡಿಪಿಕ್ಷನ್. ಈ ಸೈಡ್ ಮಹಾಭಾರತದ ಕೆತ್ತನೆ ಮಾಡಿದ್ರೆ, ಆ ಸೈಡ್ ರಾಮಾಯಣದ ಕೆತ್ತನೆ ಮಾಡಿದ್ದಾರೆ. ಇದು ನಾರ್ತ್ ಸೈಡ್ ವಾಲ್, ಸೌತ್ ಸೈಡ್ ವಾಲ್ ಅಲ್ಲಿ ರಾಮಾಯಣ ಕೆತ್ತನೆ ಇದೆ. ಈ ತರ ಕೆತ್ತನೆ ನೀವು ಹಂಪಿಯಲ್ಲೂ ನೋಡಬಹುದು, ಮತ್ತೆ ಐಹೊಳೆಯಲ್ಲೂ ನೋಡಬಹುದು, ಅಂಡ್ ಕೈಲಾಸ ಟೆಂಪಲ್ ಅಲ್ಲೂ ನೋಡಬಹುದು. ಕೈಲಾಸ ಟೆಂಪಲ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇದರ ಸಿಮೆಟ್ರಿ. ಲೆಫ್ಟ್ ಸೈಡ್ ಅಲ್ಲಿ ಏನಿದೆನೋ ಸೇಮ್ ರೈಟ್ ಸೈಡ್ ಅಲ್ಲೂ ಇದೆ. ಇಲ್ಲೂ ನಿಮ್ಗೆ ಒಂದು ವಿಕ್ಟರಿ ಪಿಲ್ಲರ್ ಕಾಣಿಸುತ್ತೆ, ಇನ್ನೊಂದು ಲೈಫ್ ಸೈಜ್ ಆನೆಯ ವಿಗ್ರಹ ಕಾಣಿಸುತ್ತೆ. ನೀವು ನೋಡ್ಬೋದು ಇದು ಆನೆ ಎಷ್ಟು ಡಿಸ್ಟ್ರಾಯ್ ಆಗಿದೆ ಅಂತ. ನಾನು ಹೇಳಕ್ ಹೋಗಲ್ಲ ಏನಕ್ಕಾಗಿದೆ ಅಂತ. ಸೇಮ್ ರೀಸನ್. ಅಲ್ಲೇ ಮೇನ್ ಟೆಂಪಲ್ ಹೋಗಕ್ಕೆ ನಮಗೆ ಸ್ಟೇರ್ ಕೇಸ್ ಇದೆ. ಫಸ್ಟ್ ಫ್ಲೋರಿಗೆ ನಾವು ಹೋಗ್ಬೋದು. ಈ ಕಡೆ ಯಾವ ತರ ಲೆಫ್ಟ್ ಸೈಡ್ ಅಲ್ಲಿ ಯಾವ ತರ ಸ್ಟೇರ್ ಕೇಸ್ ಇದೆನೋ ಆ ತರ ರೈಟ್ ಸೈಡ್ ಅಲ್ಲೂ ಇದೆ. ನಾನು ಹೇಳಿದ್ದು ಸಿಮೆಟ್ರಿ ಇದೆ ಅಂತ. ನೋಡ್ಬೋದು ನೀವು, ಇದು ಫಸ್ಟ್ ಫ್ಲೋರ್ ಇಂದ ಈ ತರ ಕಾಣುತ್ತೆ. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಇದು ಮೇನ್ ಟೆಂಪಲ್. ಇದೇ ಮೇನ್ ಶಿವಲಿಂಗ ಕೈಲಾಸ ಟೆಂಪಲ್ ಗರ್ಭಗುಡಿಯಲ್ಲಿರುವಂತದ್ದು. ESI ಅಂಡರ್ ಅಲ್ಲಿ ಇರೋದ್ರಿಂದ ಪೂಜೆ ಮಾಡ್ತಿಲ್ಲ ಅನ್ಸುತ್ತೆ. ಇದು ಸಭಾ ಮಂಟಪ. ಇಲ್ಲಿ ಬಂದು ಎಲ್ಲರೂ ಕೂತಿ ಧ್ಯಾನವಾದ ಮಾಡಬಹುದು. ಇಲ್ಲಿ ಯಾವ ತರ ಬಿಲ್ಟ್ ಮಾಡಿದಾರೆ ಅಂದ್ರೆ ಹೊರಗಡೆಯಿಂದ ನಾವು ಒಳಗಡೆ ಶಿವಲಿಂಗದ ಕಡೆ ಹೆಂಗ್ ಬರ್ತೀವೋ ಹಂಗೆ ನಮ್ಗೆ ಲೈಟ್ ಕಮ್ಮಿ ಆಗುತ್ತೆ ಇಲ್ಲಿ. ಸೊ ನೀವು ನೋಡ್ಬೋದು ಅಲ್ಲಿ ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಇಟ್ಟಿದ್ದಾರೆ. ಹಂಗೆ ಹೊರಗಡೆ ಬಂದ್ರೆ ಡೈರೆಕ್ಟ್ ಕಾಣಿಸೋದೆ ನಂದಿ ಮಂಟಪ. ಈ ಕಡೆನೆ ನಂದಿ ಮಂಟಪ, ಅದರ ಆ ಕಡೆ ಎಂಟ್ರೆನ್ಸ್ ಇದೆ. ಸೊ ಇದು ಒಂದು 3 ಪ್ಲೇಸಸ್ ಒಂದು ಬ್ರಿಡ್ಜ್ ಇಂದ ಜೋಡಣೆ ಆಗಿದೆ. ಅದೇ ರಾಕ್ ಅಲ್ಲೇ ಕಟ್ಟಿರೋದು, ಬಟ್ ಬ್ರಿಡ್ಜ್ ತರ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಇಂದ ವ್ಯೂ ಈ ತರ ಇದೆ. ಇದು ಎದುರುಗಡೆ ಕಾಣ್ತಿರೋದು ವಿಕ್ಟರಿ ಪಿಲ್ಲರ್, ನಾವು ಮೊದಲು ನೋಡಿದ್ದು. ಅಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ಬೋದು ತ್ರಿಶೂಲ, ಅದು ಒಂದ್ ಕಡೆ ಅದು ಮುರಿದಿದೆ. ತುಂಬಾ ಮೆಜೆಸ್ಟಿಕ್ ವ್ಯೂ ಇಲ್ಲಿಂದ ನಾವು ನೋಡೋಕೆ ಹೋದ್ರೆ. ಈ ಎದುರುಗಡೆ ನೋಡ್ತಿರೋದೇ ನಂದಿ ಮಂಟಪ. ಇದು ಸ್ಟ್ರೇಟ್ ಮೇನ್ ಟೆಂಪಲ್ ಎದುರುಗಡೆನೆ ಇದೆ ನಮ್ಮ ಹಿಂದೂ ಟ್ರೆಡಿಷನ್ಸ್ ಪ್ರಕಾರ. ಆಮೇಲೆ ದಿಸ್ ಈಸ್ ಎಂಟ್ರೆನ್ಸ್ ಗೋಪುರದ ಫಸ್ಟ್ ಫ್ಲೋರ್. ಇಲ್ಲಿಂದ ನಾವು ಎದುರುಗಡೆ ಕೈಲಾಸ ಟೆಂಪಲ್ ಎದುರುಗಡೆ ಇರುವಂತ ಪ್ಲೇಸ್ ನ ನೋಡಬಹುದು.
ನಾವು ಕೆಳಗಡೆ ಫ್ಲೋರ್ ಅಲ್ಲಿ ಬಂದು ರಾಕ್ ಬ್ರಿಡ್ಜ್ ಕೆಳಗಡೆ ಹೋದ್ರೆ ನಾವು 2 ಮೂರ್ತಿನ ನೋಡಬಹುದು. ಒಂದು ಕಾಲ ಭೈರವನ ಮೂರ್ತಿ, ತುಂಬಾ ಕ್ರೋಧವಾದಾಗ ಶಿವ ಹೆಂಗಿರ್ತಾನೋ ಆ ಮೂರ್ತಿ. ಇನ್ನೊಂದು ಕ್ವೈಟ್ ಅಪೋಸಿಟ್, ಶಿವ ಶಾಂತವಾಗಿದ್ದಾಗ ಯಾವ ತರ ಇರ್ತಾನೋ, ಅಂದ್ರೆ ಯೋಗ ಮಾಡೋ ಟೈಮಲ್ಲಿ ಯಾವ ತರ ಇರ್ತಾನೆ ಅಂತ 2 ಮೂರ್ತಿಗಳನ್ನು ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ. ಸೊ 4th ಪಾರ್ಟ್ ಬಂದು ಗ್ಯಾಲರಿ. ಇದು ಯು ಶೇಪ್ ಅಲ್ಲಿ ಇದೆ. ಇದು ಇನ್ನ ಇನ್ಕಂಪ್ಲೀಟ್ ಆಗಿದ್ದು, ಇದರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಶಿವನ ಮೂರ್ತಿಗಳ ಕೆತ್ತನೆಯನ್ನು ಕಾಣಬಹುದು. ಅಂದರೆ ಯಾರು ಶೈವಿಸಮ್ ಫಾಲೋ ಮಾಡ್ತಾರೆ ಅವ್ರಿಗೆ. ಆ್ಯಂಡ್ ಎಲ್ಲ ಶಿವಂದು ಮತ್ತು ಪಾರ್ವತಿಯ ಕೆತ್ತನೆಗಳು. ಕೆಲವೊಂದು ಕೆತ್ತನೆಗಳು ತುಂಬಾ ವಿಶಿಷ್ಟವಾಗಿದೆ. ಇದು ಕೆತ್ತನೆ ನೋಡಿ, ಇದು ಶಿವಲಿಂಗದಿಂದ ಶಿವ ಹೊರಗಡೆ ಬರ್ತಿರೋದು. ಅದೇ ತರ ವಿವಿಧ ಕೆತ್ತನೆಗಳನ್ನು ನಾವು ನೋಡ್ಬೋದು ಇಲ್ಲಿ ಗ್ಯಾಲರಿಯಲ್ಲಿ. ರೈಟ್ ಸೈಡ್ ಗ್ಯಾಲರಿಯಲ್ಲಿ ನಾವು ವಿಷ್ಣುವಿನ ಅವತಾರಗಳ ಕೆತ್ತನೆಗಳನ್ನು ನೋಡಬಹುದು, ಅಥವಾ ವಿಷ್ಣುವಿಗೆ ಅರ್ಪಿತವಾದಂತಹ ಕೆತ್ತನೆಗಳನ್ನು ನೋಡಬಹುದು. ಹನುಮ ರಾಮನ ಎತ್ಕೊಂಡಿದ್ದು, ಇಲ್ಲಿ ವರಹ ರೂಪದ ಕೆತ್ತನೆ. ಇದೇ ತರಹ ವಿವಿಧ ವಿಷ್ಣುವಿನ ಕೆತ್ತನೆಗಳನ್ನು ಯಾರು ವೈಷ್ಣವಿಸಮ್ನ ಫಾಲೋ ಮಾಡ್ತಾರೆ ಅವರಿಗೋಸ್ಕರ. 16th ಕೇವ್ ಮೇಲ್ಗಡೆ ಹೋಗ್ತಿದ್ದೀವಿ. ಅದು okay, this is how it looks from the temple from the top. ಕೆಳಗೆ ನೋಡಿದ್ರೆ ಗೊತ್ತಾಗಲ್ಲ ಡೆಪ್ತ್ ಅದ ಅಂತಂದು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಅರೌಂಡ್ 4-5 ಸ್ಟೋರಿ ಬಿಲ್ಡಿಂಗ್ ಅದ ಇದು. ಕೈಲಾಸ ಟೆಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.